chapters. Yesterday I finished that much now. Our remaining lesson I'll start. Working in forest. Some parts of our country have thick forest. Many people work in these forests. Useful things like rubber, gum and some herbs which are used as medicines or to make medicines are obtained from forest. Soft wood is used for making things like paper, matchbox and packing materials. Hard wood is used for making furniture. Here, working in forest. Another occupation is there, working in forest. Andre forest nalli ಕೆಲಸ ಮಾಡಬೇಕು. So forest ಇಂದ ನಮಗೆ ಫಾರೆಸ್ಟ್ ಮೀನ್ಸ್ ಕಾಡು, ಕಾಡಿನಲ್ಲಿ ಕೆಲಸ ಮಾಡೋದು, ಫಾರೆಸ್ಟ್ ನಲ್ಲಿ ಕೆಲಸ ಮಾಡೋದು. ಫಾರೆಸ್ಟ್ ನಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? ವಿಲ್ ಗೆಟ್ ವುಡ್ ಫ್ರಮ್ ಟ್ರೀ. ಫಾರೆಸ್ಟ್ ನಲ್ಲಿ ಟ್ರೀ ಇರುತ್ತಲ್ವಾ, ವಿಲ್ ಗೆಟ್ ವುಡ್ ಫ್ರಮ್ ಟ್ರೀ. ವುಡ್ ಇಂದ ಏನು ಬರುತ್ತೆ? ವುಡ್ ಇಂದ ನಾವು ವಿ ಮೇಡ್ ಪೇಪರ್, ಮ್ಯಾಚ್ ಬಾಕ್ಸ್. ಪೇಪರ್ ಆಲ್ಸೋ ವಿ ಮೇಡ್ ಫ್ರಮ್ ವುಡ್ ಓನ್ಲಿ, ದಿಸ್ ಪೇಪರ್ ಅಂಡ್ ಮ್ಯಾಚ್ ಬಾಕ್ಸ್. ಸಾಫ್ಟ್ ವುಡ್ ಇಂದ ತಗೊಂಡು ನಾವು ಮ್ಯಾಚ್ ಬಾಕ್ಸ್, ಪೇಪರ್, ದೆನ್ ಪ್ಯಾಕಿಂಗ್ ಮೆಟೀರಿಯಲ್ಸ್. ಯಾವ್ದಾದ್ರು ಪ್ಯಾಕಿಂಗ್ ಮೆಟೀರಿಯಲ್ಸ್ ಮಾಡೋಕ್ಕೆ ವುಡ್ ಕವರ್ ಇರುತ್ತಲ್ವಾ ಅದಕ್ಕೆ. ದೆನ್ ಹಾರ್ಡ್ ವುಡ್ ತಗೊಂಡು ನಾವು ಏನ್ ಮಾಡ್ತೀವಿ? ವಿ ಡೂ ಫರ್ನಿಚರ್ಸ್. Mining means digging minerals out of the earth. Some parts of our country like Jharkhand and Chhattisgarh are rich in minerals like coal, iron, manganese, mica, etc. In this area, most people are engaged in mining. Here, mining means what? Digging. Digging means ತೆಗೆಯೋದು. ಇದು ಭೂಮಿ ಕೆಳಗಡೆ ನಮಗೆ ಮಿನರಲ್ಸ್ ಸಿಗುತ್ತೆ. ಯಾವ್ಯಾವ ಮಿನರಲ್ಸ್ ಮೀನ್ಸ್ ಕೋಲ್, ಐರನ್, ಮ್ಯಾಂಗನೀಸ್, ಮೈಸ್ ಮೀನ್ಸ್ ಇಟ್ಸ್ ಎ ಟೈಪ್ ಆಫ್ ಮಿನರಲ್ಸ್. ಐರನ್ ಸಿಗುತ್ತೆ ನಮಗೆ ಕೆಳಗಡೆ, ಭೂಮಿ ಕೆಳಗಡೆ. ದೆನ್ ಮ್ಯಾಂಗನೀಸ್ ಸಿಗುತ್ತೆ, ಮೈಸ್ ಸಿಗುತ್ತೆ. ಅದು ಒಂದು ಕೆಲಸ. ಅದು ಜಾಸ್ತಿ ಎಲ್ಲಿ ಯೂಸ್ ಮಾಡ್ತಾರೆ? ಜಾರ್ಖಂಡ್ ಅಂಡ್ ಛತ್ತೀಸ್ಗಢ ಸಿಟಿನಲ್ಲಿ ಅದು ಮೈನಿಂಗ್ ಜಾಸ್ತಿ ಯೂಸ್ ಮಾಡ್ತಾರೆ. There are many other occupations related to mining. Minerals are refined to get metals. A variety of things are made from metals such as bicycle, cars, tractors, swings, machines, railways, coaches and many other types of machineries. Petroleum give as petrol, diesel, plastic and medicines. Petrols and diesels are used for run cars and buses. Here mining means other types of mining also there. They will get petrol and diesels also mining. ಅಂದ್ರೆ ನಮಗೆ ಭೂಮಿ ಒಳಗಡೆನೆ ಸಿಗುತ್ತೆ ಪೆಟ್ರೋಲ್ ಅಂಡ್ ಡೀಸೆಲ್ಸ್. ಯು ಯೂಸಿಂಗ್ ಇನ್ ಕಾರ್, ಬಸ್, ಟ್ರ್ಯಾಕ್ಟರ್. ಯಾವ್ದ್ರಲ್ಲೂ ನೀವು ಪೆಟ್ರೋಲ್ ಡೀಸೆಲ್ ಹಾಕಿದ್ರೆ ಅಲ್ವಾ ನಿಮ್ಮ ಗಾಡಿ ಮುಂದ್ಗಡೆ ಹೋಗೋದು. ಸೊ ಅದು ಎಲ್ಲಿಂದ ಸಿಗುತ್ತೆ ನಮಗೆ ಪೆಟ್ರೋಲ್? ಇಟ್ಸ್ ಮೇಕಿಂಗ್ ಇನ್ ಫ್ಯಾಕ್ಟ್ರೀಸ್? ನೋ, ವಿಲ್ ಗೆಟ್ ಪೆಟ್ರೋಲ್ ಫ್ರಮ್ ಭೂಮಿ ಒಳಗಡೆಯಿಂದನೇ ಅದು ಡಿಗ್ ಮಾಡಿ ತೆಗಿತಾರೆ. ಆಮೇಲೆ ಮೆಟಲ್ಸ್ನಲ್ಲಿ ನಾವು ಬೈಸೈಕಲ್, ಸೈಕಲ್ ಮಾಡ್ಬೋದು, ಕಾರ್ ಮಾಡ್ಬೋದು, ಟ್ರ್ಯಾಕ್ಟರ್ ಮಾಡ್ಬೋದು. ಬಟ್ ಅದು ರಿಫೈಂಡ್ ಮಾಡಬೇಕು ಅಂದರೆ ಮೈನಿಂಗ್ ಅಂದರೆ ಐರನ್ ಎಲ್ಲ ತಕ್ಕೊಂಡು ಭೂಮಿ ಒಳಗಡೆಯಿಂದ ಅದು ಮೆಟಲ್ ಥರ ಫ್ಯಾಕ್ಟ್ರಿನಲ್ಲಿ ಮಾಡ್ತಾರೆ. ಆಮೇಲೆ ಹೋಗಿ ಕಾರ್ಗಳೆಲ್ಲ ಯೂಸ್ ಮಾಡ್ತಾರೆ. ಮೇಕಿಂಗ್ ಗೂಡ್ಸ್ ಇನ್ ಫ್ಯಾಕ್ಟ್ರೀಸ್. ಮೇಕಿಂಗ್ ಗೂಡ್ಸ್ ಮೀನು ವಸ್ತುಗಳು. ಓಕೆ. If farmer grows cotton in his farm, it is converted into cloth for us to wear. This is done in factories. Similarly, sugarcane, jute, oilseeds, tea and coffee grown by farmers are taken to factories to get useful goods such as sugar, rope, oil, tea, leaves and coffee powder. Here, goods means thingಗಳು. ಈಗ ನಾವು a cotton dress, if you wear cotton dress, ಈಗ ನಮಗೆ ಕಾಟನ್ ನಾವು ಹತ್ತಿಯಲ್ಲಿ ಹೊಲದಲ್ಲಿ ಬೆಳಿತೀವಿ. ವಿಲ್ ಗ್ರೋ ಇನ್ ಕಾಟನ್ ಇನ್ ಲ್ಯಾಂಡ್ ಓನ್ಲಿ. ಸೊ ವಿಲ್ ಗೆಟ್ ಯಾವುದು ನಮಗೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ಕಾಟನ್ ಡ್ರೆಸ್? ನೋ, ಅದು ನಾವು ಕಾಟನ್ ತಗೊಂಡು ಹೋಗಿ ಫ್ಯಾಕ್ಟ್ರಿಗೆ ಹಾಕ್ತೀವಿ. ಫ್ಯಾಕ್ಟ್ರಿ ಏನೇನು ಮಾಡ್ತಾರೆ? ಮಗ್ ರೆಡಿ ಮಾಡಿ ಅದು ಥ್ರೆಡ್ ಮಾಡ್ತಾರೆ. ಥ್ರೆಡ್ ಆದ್ಮೇಲೆ ಡ್ರೆಸ್ ರೆಡಿ ಆಗುತ್ತೆ. ಅವಾಗ ಹೋಗಿ ನಮಗೆ ಹಾಕೋಣಕ್ಕೆ ಬರುತ್ತೆ. ಫ್ಯಾಕ್ಟ್ರಿಯಿಂದ ಶಾಪ್ ಬರುತ್ತೆ, ಶಾಪಿಂದ ನಾವು ಹಾಕೋಣ. ಬಟ್ ಫ್ಯಾಕ್ಟ್ರಿನಲ್ಲಿ ಏನೇನು ಮಾಡ್ತಾರೆ? ರಾ ಮೆಟೀರಿಯಲ್ಸ್ ಅಂದರೆ ಕಚ್ಚಾ ವಸ್ತುಗಳನ್ನು ನಾವು ತಗೊಂಡು ಹೋಗಿ ಹಾಕ್ತಾರೆ. ಫ್ಯಾಕ್ಟ್ರಿ ಅವರು ಅದು ರೆಡಿ ಮಾಡ್ತಾರೆ. ಈಗ ನಾವು ಕಚ್ಚಾ ವಸ್ತು ಫ್ಯಾಕ್ಟ್ರಿಗೆ ಹಾಕಿದ್ರೆ ನಾವು ಸಿಗ್ತಾವರೆಗೂ ನಮಗೆ ಸಿಗುತ್ತೆ. ಈಗ ನೀವು ಶುಗರ್ ಕೇನ್ ಯು ಆಲ್ರೆಡಿ ನೋಸ್. ಇಫ್ ಶುಗರ್ ಕೇನ್ ಇಂದ ನಮಗೆ ಶುಗರ್ ಬರುತ್ತೆ. ಹೌ ವಿಲ್ ಮೇಡ್ ಇನ್ ಹೋಮ್ ಓನ್ಲಿ? ನೀವು ಶುಗರ್ ಕೇನ್ ತಗೊಂಡು ಬಂದು ಶುಗರ್ ಮಾಡ್ಕೊಂತೀರಾ ಹೋಮ್ನಲ್ಲೇ? ನೋ, ಇಟ್ ವಿಲ್ ರೆಡಿ ಇನ್ ಅ ಫ್ಯಾಕ್ಟ್ರಿ ಓನ್ಲಿ. ಓಕೆ, ಲೈಕ್ ದಿಸ್
ಶುಗರ್ಸ್ ಅದೆಲ್ಲ ಫ್ಯಾಕ್ಟ್ರಿನಲ್ಲಿ ರೆಡಿ ಇರುತ್ತೆ. ಈ ಮೈನಿಂಗ್ ಇಂಡಸ್ಟ್ರಿ ಗಿವ್ಸ್ ಮೆಟಲ್, ಪ್ಲಾಸ್ಟಿಕ್ ಎಕ್ಸೆಟ್ರಾ. ದೀಸ್ ಆರ್ ದ ಮೇಡ್ ಇನ್ ಟು ಯೂಸ್ಫುಲ್ ಗೂಡ್ಸ್ ಸಚ್ ಆಸ್ utensils, buckets, toys, machines, bodies of car, buses and aeroplanes in factories. ಈಗ ಮೈನಿಂಗ್ಸ್ ಅವ್ರು ಏನು ಮಾಡ್ತಾರೆ, ಖಡ್ಡಕ್ಕೆ ಡಿಗ್ ಮಾಡಿ ಮಿನಿರಲ್ಸ್ ತಕ್ಕೊಂತಾರೆ. ಅವ್ರು ಏನು ತಗೊಂತಾರೆ, ಆ ಮಿನಿರಲ್ಸ್ ತಗೊಂಡು ಹೋಗಿ ಫ್ಯಾಕ್ಟ್ರಿಗೆ ಹಾಕ್ಬಿಡ್ತಾರೆ. ಆ ಫ್ಯಾಕ್ಟ್ರಿ ಏನು ಮಾಡ್ತಾರೆ, ಮೆಟೀರಿಯಲ್ ರೆಡಿ ಮಾಡ್ತಾರೆ. ಕಾರ್ ಬಾಡಿ ಮಾಡೋಕ್ಕೆ, ದೆನ್ ಬಸ್ ಬಾಡಿ ಮಾಡೋಕ್ಕೆ, ನಿಮಗೆ ಕಿಚನ್ನಲ್ಲಿ ವಸ್ತು ಯೂಸ್ ಮಾಡೋಕ್ಕೆ, ಅದೆಲ್ಲ ಮಿಷಿನ್ಸ್ ಮಾಡೋಕ್ಕೆ ಅದೆಲ್ಲ ರೆಡಿ ಮಾಡ್ತಾರೆ ಫ್ಯಾಕ್ಟ್ರಿ. Selling goods and service. Once these goods are made, how did they reach? As many people work as big and small shopkeepers or business to sell the goods. We have a good transport system. People working in the transport service help us to do this. Here, children, ಈಗ ನಿಮಗೆ ನೀವು ಏನಾದರೂ ಈಗ ಒಂದು ಬಟ್ಟೆ ತಗೊಳ್ಬೇಕಾ, ಇಲ್ಲಾಂದ್ರೆ ಒಂದು ಕಾರ್ ತಗೊಳ್ಬೇಕು, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಮೆಟೀರಿಯಲ್ ತಗೊಳ್ಬೇಕಾ, ಯು ಗೋ ಡೈರೆಕ್ಟ್ಲಿ ಇನ್ ಫ್ಯಾಕ್ಟ್ರಿ. ಯು ಗೋ ಡೈರೆಕ್ಟ್ಲಿ ಟು ಫ್ಯಾಕ್ಟ್ರಿ? ನೋ, ಯು ಕಾಂಟ್ ಗೋ ಡೈರೆಕ್ಟ್ ಟು ದ ಫ್ಯಾಕ್ಟ್ರಿ. ಫಸ್ಟ್ ಯು ವಿಲ್ ಗೋ ಟು ದ shopkeeper. Shopkeeper will not ready this material. He is also buy from factory. See, factory ಅವರು shopkeeper ಹಾಕ್ತಾರೆ. ಫ್ಯಾಕ್ಟ್ರಿ ರೆಡಿ ಮಾಡಿ ವಸ್ತು ಶಾಪ್ಕೀಪರ್ ಹಾಕ್ತಾರೆ. ಶಾಪ್ಕೀಪರ್ ಏನು ಮಾಡ್ತಾರೆ, ನಮಗೆ ಸೆಲ್ ಮಾಡ್ತಾರೆ, ಕಸ್ಟಮರ್ಸ್ಗೆ ಸೆಲ್ ಮಾಡ್ತಾರೆ. ಅಲ್ಲಿಂದ ಬರುತ್ತಲ್ವಾ. ಸೊ ಹಿಯರ್ ಆಲ್ಸೋ ವರ್ಕಿಂಗ್ ಸೋ ಮೆನಿ ಪೀಪಲ್ಸ್. ದಿಸ್ ಆಲ್ಸೋ ಜಾಬ್ ಅಂಡ್ ದೇ ಅರ್ನ್ ಮನಿ. Besides useful goods, we also need some service: postal, telecom, medical, travel and entertainment are some of them. A number of people are engaged in this service too. Here, other